ಹಲೋ, ಎಲ್ಲಿದೆಯೋ ರಾಮು? ಬರ್ತೀನಿ ಅಂತ ಹೇಳಿದ್ದೆ, ಬಂದಿಲ್ಲ. ಯಾರೀ ತಾವು ಮಾತಾಡೋದು? ಓ, ರಾಣಿ. ರಾಣಿ. ರಾಮು ಇಲ್ಲ. ನಾನು ಶಶಿ ಮಾತಾಡೋದು. ಓ, ಶಶಾಂಕ್ ಅಣ್ಣನ? ಅಣ್ಣ, ರಾಮು ಅಣ್ಣ ಇಲ್ಲಣ್ಣ, ಹೊರಗಡೆ ಹೋಗ್ಯಾರ. ತಾವ್ಯಾರು ಮಾತಾಡೋದು? ತಾವ್ಯಾರು ಅಂತ ಗೊತ್ತಾಗೋದಿಲ್ಲ. ನಾನು ರಾಣಿಯರ ಅಣ್ಣ ರಾಮು ಇದಾರಲ್ಲ, ಅವ್ರ ವೈಫ್ ಅಣ್ಣ ರಚನಾ. ಓ, ತಂಗಮ್ಮ ತಂಗಮ್ಮ. ಸರಿಮ್ಮ, ರಾಮು ಬಂದ್ಮೇಲೆ ಹೇಳಮ್ಮ. ಸರಿ ತಗೋಣ್ಣ, ಅಣ್ಣ ಬಂದ್ಮೇಲೆ ಹೇಳ್ತೀನಿ. ನಿಜ? ನಿಂದ ಅವನು? ಅರೆ, ರಾಮು ಅಣ್ಣನ ಫೋನಿಗೆ ಫೋನ್ ಮಾಡಿದ್ದಂತ ಗೊತ್ತಿದ್ರು ಬಾಜು ಕುಂತಿರೋ ಅಣ್ಣ ನೀನ್ ಡವ್ ಅನ್ನು ಅಂತ ಕೇಳ್ತಾನಲ್ಲ. ರಾಮು ಅಣ್ಣನ ಫೋನ್ನಾಗ ಇವ್ರ ಡವ್ ಯಾರು ಫೋನ್ ಎತ್ತಾರ? ಹಾ, ಏನೋ ಗೋಲ್ಮಾಲ್ ಐತಿದ್ರಾಗ. ಹಾ, ಈ ಅಣ್ಣ ಫೋನ್ ಕಟ್ ಮಾಡಿದ್ದಂಗಿಲ್ಲ, ಮರತ್ ಹಂಗ ಇಟ್ಟಿದ್ದಂಗ ಅದಾನ. ಕೇಳಿಸ್ಕೊಳ್ಳೋನು, ರೆಕಾರ್ಡಿಂಗು ಮಾಡ್ಕೊಳ್ಳೋನು. ಅಲ್ಲಪ್ಪ, ನಂದವಲ್ಲ. ನಂದವದಲ್ಲ ಅವ್ರ ಅತ್ತಿಗೆ, ರಚನಾ ರಚನಾ ಅಂತ. ನಾನು ಡವ್ ಫೋನ್ ಎತ್ತಿದ್ರೆ ಖುಷಿಯಾಗಿರೋದಪ್ಪ. ಅಲ್ಲೇ ನೀನು ಪ್ರೀತಿಸಲ್ಲ ಹುಡುಗಿ, ಆಕಿ ನಿನ್ನ ಫ್ರೆಂಡ್ ಲವರು, ಅದು ಮದುವೆ ಆಗ್ತಾರಂತ ಗೊತ್ತಿದ್ದು ಅವಳನ್ನ ಪ್ರೀತಿಸತ್ತಿಲ್ಲ. ಇದಕ್ಕೇನು ಹೇಳ್ಬೇಕಲ್ಲ? ಇದಕ್ಕೇನು ಹೇಳ್ಬೇಕು? ಏ ಕುಮಾರ್, ತಪ್ಪು ತಿಳ್ಕೊತಾ ನೀನು, ತಪ್ಪು ತಿಳ್ಕೊತಿದೆ. ನಾನು ಅವಳನ್ನ ಬಸ್ ಸ್ಟ್ಯಾಂಡಲ್ಲಿ ಫಸ್ಟ್ ನೋಡಿದ್ದು, ಆಮೇಲೆ ಗೊತ್ತಾಯ್ತು ನನ್ನ ಫ್ರೆಂಡ್ ಲವರು ಅಂತ. ಅದಕ್ಕೆ ನನ್ನ ಫ್ರೆಂಡ್ಗೆ, ಯಾರಿಗೆ, ರಾಮುಗೆ ಸಿಗರೇಟ್ ಸೇದೋದು ಕಲಿಸ್ದೆ, ಹೆಂಡ ಕುಡಿಯೋದು ಕಲಿಸ್ದೆ, ಇನ್ನೇನಿದ್ರು ಹುಡುಗರ ಸವಾಸವನ್ನು ಕಲಿಸಿ ಅವಳಿಗೆ ಅವನ ಮೇಲೆ ಜಿಗುಪ್ಸೆ ಬರಬೇಕು. ಆ ಥರ ಮಾಡಿ ಅವಳನ್ನ ಸೈಲೆಂಟಾಗಿ ನಾನು ಉಳಿಸ್ಕೊಂಡ್ಬಿಡ್ತೀನಿ ಕುಮಾರ್. ಆದರೂ ಸಲೀಸಾಗಿ ರಾಮುಗೆ ಇದನ್ನೆಲ್ಲ ಚಟಗಳನ್ನ ಕಲಿಸ್ಬಿಟ್ಟಿಪ್ಪ ನೀನು. ಅವನು ಪೆಕ್ಕರ್ ನನ್ನ ಮಗ, ನಿನ್ನ ಮಾತೆಲ್ಲ ನಂಬ್ಕೊಂಡು ಇದನ್ನೆಲ್ಲ ಕಲ್ತ್ಬಿಟ್ಟಾನ. ಅವನಿಗೇನು ಗೊತ್ತು ತನ್ನ ಹುಡುಗಿನೇ ಕಳ್ಕೊತೀನಿ ಅಂತ. ಹ್ಞೂ ಮಚ್ಚ, ಅವತ್ತು ಬಂದು ನನ್ನ ಮದುವೆ 1 ವರ್ಷ ಮುಂದೋಯ್ತಪ್ಪ ಅಂತ ಅಂದ. ಸರಿಪ, ಈ ಟೆನ್ಷನ್ ಎಲ್ಲ ಮರಿಬೇಕಲ್ಲ, ಅದಕ್ಕೆ ನೀನು ಕುಡಿಯಕ್ಕೆ ಚಾಲು ಮಾಡು, ಎಲ್ಲ ಮರೆತು ಹೋಗತ್ತಿ ಅಂತ ಒಂದು ಕೂಸಿ ಬಿಟ್ಟೆ. ಅದನ್ನ ನಂಬ್ಕೊಂಡು ಸಿಗರೇಟು ಸೇದಿದ, ಸೆರೆನು ಕುಡ್ದ. ಇನ್ನೇನಿದ್ರು ಹುಡುಗಿಯರ್ ಚಟ ಒಂದು ಹಚ್ಚಿಸಿ ನೋಡವನ್ನ ಹೆಂಗ ರಾಣಿಯಿಂದ ದೂರ ಮಾಡ್ತೀನಿ ಅಂತ. ಅಲ್ಲ ಮಚ್ಚ, ನೀನು ಹೇಳು. ನಾನು ಬಸ್ ಸ್ಟ್ಯಾಂಡ್ನಾಗ ನನ್ನ ಹುಡುಗಿನ ಅಂದ್ರೆ ರಾಣಿನ ಫಸ್ಟ್ ಟೈಮ್ ನೋಡಿದೆ. ಅವತ್ತು ಲವ್ ಆಟ್ ಫಸ್ಟ್ ಸೈಡ್ ಆಯ್ತು ನನಗೆ. ನಾನು ಅವಳಿಗೆ ಹೆಂಗಾರ ಮಾಡಿ ಪ್ರಪೋಸ್ ಮಾಡಬೇಕು ಅನ್ನೋದ್ರಾಗ ಈ ನನ್ನ ಮಗನ ಲವರ್ ಅಂತ ಗೊತ್ತಾಯ್ತು. ಹೆಂಗ್ ಉರಿದ್ರಬೇಡ ನನಗೆ, ಹೆಂಗ್ ಉರಿದ್ರಬೇಡಲ್ಲ ನನಗೆ. ಅವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತಂದು ಅವತ್ತ ಡಿಸೈಡ್ ಮಾಡಿದೆ ನೋಡ್ಲೆ ನಾನು. ಅಲ್ಲ ಮಚ್ಚ, ನಾಳೆ ಇದೆಲ್ಲ ನಿನ್ನ ಅವ್ರ ರಾಣಿಗೆ ಗೊತ್ತಾದ್ರೆ, ಅಂದ್ರ ನೀ ಈ ಥರ ಎಲ್ಲ ಮಾಡಿ ಮೋಸ ಮಾಡಿ ಅವಳನ್ನ ಬಲಿಗೆ ಬೀಳ್ಸ್ಕೊಂಡಿದ್ದು ಆಕಿಗೆ ಗೊತ್ತಾದ್ರ ಆಕಿ ನಿನ್ನ ಒಪ್ಕೊಂತಾಳ? ಒಪ್ಕೊಂತಾಳ. ಯಾಕಂದ್ರೆ ಒಪ್ಪೋದರ ನಾನು ಮಾಡ್ತೀನಿ. ಹೆಂಗೂ ರಾಮಣ್ಣ ಅವಳ ಕಣ್ಣ ಕೆಟ್ಟವನ್ ಮಾಡ್ಬೇಕು ಅಂತ ಅವ್ನು ಕುಡಿತಾ ಇರೋದು, ಸಿಗರೇಟ್ ಸೇದ್ತಾ ಇರೋದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನ ಅವಳಿಗೆ ಹೇಗಾದ್ರೂ ಮಾಡಿ ತಲುಪಿಸಿದ್ರೆ ಸಾಕು ಮಚ್ಚ. ಒಂದು ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ ಮಚ್ಚ ಅದ್ರ ಸಲುವಾಗಿ ಅಂತ. ಆ ಸಿಮ್ ಕಾರ್ಡಿಂದ ಇವೆಲ್ಲ ವಿಡಿಯೋನು ಅಂದ್ರೆ ಇವನ್ನ ಹುಡುಗಿರ್ ಚಟನು ಕಲಿಸಿ ಅವನು ವಿಡಿಯೋ ಮಾಡಿಕೊಂಡು ಅವಳ ನಂಬರ್ಗೆ ಅನ್ನೋನ್ ಪರ್ಸನ್ನು ನಿಮ್ಮ ಹಿತೈಷಿ ಅಂತ ಸೆಂಡ್ ಮಾಡಿಸ್ಬಿಡ್ತೀನಿ. ಅವಾಗ ಅವನು ಕೆಟ್ಟವನ ಹಾಗೆ ಆಗ್ತಾನಲ್ವಾ. ವಾವ್, ಸೂಪರ್ ಸೂಪರ್ ಐಡಿಯಾ, ಸೂಪರ್ ಮಚ್ಚ, ಐಡಿಯಾ ಸೂಪರ್. ಇಷ್ಟೆಲ್ಲ ತಲೆ ಓಡಿಸಿ ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡಿದ್ಮೇಲೆ ಯಾಕೆ ಅವಳನ್ನ ಬಿಟ್ಕೊಳ್ಳಿ? ನಾನು ಯಾಕೆ ಬಿಟ್ಕೊಳ್ಳಿ ಅವಳನ್ನ?
ಅವಳು ಬರೀ ಹೆಸರಿಗೆ ರಾಣಿ ಅಲ್ಲಲೇ, ನನ್ನ ಮನದ ರಾಣಿ, ನನ್ನ ಮನದ ರಾಣಿ. ಆದ್ರ ಶಶಿ, ನೀನು ಮತ್ತು ರಾಮು ಭಾಳ ಖಾಸ ದೋಸ್ತ ಅಲ್ಲ. ಹ ಈ ಥರ ಎಲ್ಲ ಮಾಡಕ್ ನಿಂಗೆ ಮನ್ಸು ಹೆಂಗೆ ಬಂತು? ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಕುಂತ್ರ ನನ್ನ ಕನಸು ನೆರವೇರದ ಹೆಂಗಪ್ಪ? ಹ ನನ್ನ ಕನಸು ನೆರವೇರದ ಹೆಂಗ? ಇಂಥ ದೋಸ್ತರು 1000 ಮಂದಿ ಸಿಗ್ತಾರ, ಆದ್ರೆ ನನ್ನ ರಾಣಿ, ನನ್ನ ದೇವತೆ ಸಿಗ್ತಾಳನಪ್ಪ, ಸಿಗ್ತಾಳನ? ಆದರೂ ರಾಮು ನಿನ್ನ ಸಲುವಾಗಿ ಏನೆಲ್ಲ ತ್ಯಾಗ ಮಾಡಿದಳು ಮಜ್ಜ. ನಿನಗೆ ಕಲಿಯೋಕೆ ದುಡ್ಡಿಲ್ಲ ಅಂದಾಗ ಅವರಪ್ಪ ಅಮ್ಮನ ಒಪ್ಪಿಸಿ ನಿನಗೆ ಲಕ್ಷಾಂತರ ರೂಪಾಯಿ ಕೊಟ್ಟ ಶಾಲೆ ಕಲಿಸಿ ಮತ್ತೆ ನಿಂಗೆ ಬಟ್ಟೆ ಬರೀ ಎಲ್ಲ ಕೊಡಿಸಿದ್ರನಲ್ಲಪ್ಪ. ಅದು ಯಾವ್ದು ನಿಂಗೆ ನೆನಪು ಬರಲಿಲ್ಲ ಅಲ್ಲೇ? ಅಲ್ಲ ಕುಮಾರ, ನೀನು ನನ್ನ ಸಪೋರ್ಟನ ರಮನ್ ಸಪೋರ್ಟ? ಹಾಂ, ನೀನು ಯಾರು ಸಪೋರ್ಟ್ ಮಾಡತ್ತೆ ಹೇಳಲೆ? ಹಾಂ, ಬರ್ರಿ ಅವನ ಪರವಾಗಿ ಮಾತಾಡಿದೆ. ಏ ಪರವಾಗಿಲ್ಲ ಅಂದ್ರೆ ನಿಮ್ಮಿಬ್ಬರದು ದೋಸ್ತಿ ಹಂಗಿತ್ತಲ್ಲಪ್ಪ. ಸ್ನೇಹಕ್ಕೆ ಸ್ನೇಹ, ಜೀವ ಪ್ರಾಣ ಪ್ರೀತಿ ಅಂತ ಅದಕ್ಕೆ ಕೇಳಿದೆ. ಇತ್ತು ಜೀವಕ್ಕೆ ಜೀವ ದೋಸ್ತ, ನನ್ನ ಪ್ರಾಣ ದೋಸ್ತ ಅಂತ. ಆದ್ರೆ ಅಂತ ಬಂಗಾರದಂತ ಗಿನಿ ರಾಣಿ ನಾನು ನೋಡಿದ ಮೇಲೆ ದೋಸ್ತಿ ಗಿಸ್ತಿ ಎಲ್ಲ ಯಾವ ಲೆಕ್ಕಲ್ಲ. ಹೌದು, ಕುಚಿಕು ಎಲ್ಲ ಹೋದ್ಮೇಲೆ ಬರೀ ಕುಚು. ಬರೀ ಕುಚು ಅಷ್ಟೇ ಮಚ್ಚ ಜೀವನ, ಅಷ್ಟೇ. ಅವ್ನು ನಾನು ಕಲಿಯೋಕೆ ಎಷ್ಟು ರೊಕ್ಕ ಕೊಟ್ಟಾನಲ್ಲ, ಅವ ನಂಗೆ ಎಷ್ಟು ಬಟ್ಟೆ ಬರೀ ಕೊಡ್ಸ್ಯಾನಲ್ಲ, ಅದ್ರ 10 ಪಟ್ಟು ನಾನೀಗ ಕೊಡಬಲ್ಲೆ. ಯಾಕಂದ್ರೆ ನನಗೆ ಜಾಬ್ ಆಗೈತಿ, ಬೇಕಾದಂಗೆ ಪೇಮೆಂಟ್ ಬರ್ತೈತಿ, ಎಲ್ಲ ಕೊಡಬಹುದು ನಾನು. ಸರಿ, ಹಂಗಾದ್ರೆ ಎಲ್ಲ ತೊಗೊಂಡೋಗಿ ಯಾವ ನಾಯಿಗೆ ಬೇಕು ನಿನ್ನ ಋಣ ಅಂತ ಮಲ್ಕೋಕ್ ಹೋಗೋದು ಬೇಡ. ಲೇ ಮಲ್ಕೋಬೇಡ ಕಣೋ. ನಾನು ಇನ್ನೂ ಕೆಲವೊಂದಿಷ್ಟು ನಿನ್ನ ಜೊತೆ ಶೇರ್ ಮಾಡ್ಕೋಬೇಕು ಮಜಾ, ಶೇರ್ ಮಾಡ್ಕೋಬೇಕು. ಚೇಚೆ, ಇದನ್ನೆಲ್ಲ ಕೇಳಿಸ್ಕೊಳಕ ನನ್ಗೆ ಎಷ್ಟು ಒಂಥರ ಅನ್ಸಾತೈತಿ. ಇಷ್ಟು ಕೆಟ್ಟವನ ಇವನು. ಇವನ್ ಬಾಯ ಮಣ್ಣು ಹಾಕ್ಲಿ. ಇಲ್ಲ, ಈ ಕೆಲಸ ಆಗಕ್ ನಾ ಬಿಡಂಗಿಲ್ಲ. ನನ್ನ ಅಗ್ನಿದು ಅಂದ್ರೆ ನನ್ನ ಗೆಳತಿ ಜೀವನ ಹಾಳಾಗ್ಬಾರ್ದು. ರಾಮು ನನ್ನ ಮದುವೆ ಆಗಿ ಅವರಿಬ್ರು ಸುಖವಾಗಿರ್ಬೇಕು. ಇಂಥ ನೀಚನ್ ಮದುವೆ ಆಗ್ಬಾರ್ದಕ್ಕೆ. ಇವನಿಗೆಲ್ಲರ ಮುಂದೆ ಸರಿಯಾಗಿ ಅವಮಾನ ಆಗ್ಬೇಕು. ಆ ಥರನ ಎಲ್ಲರನ್ನು ಕೂಡಿಸಿ ರೆಕಾರ್ಡಿಂಗ್ ತೋರಿಸ್ತೀನಿ. ಶಶಾಂಕ ಬಾಯ ಮಣ್ಣು ಹಾಕ್ಲಿ. ಫ್ರೆಂಡ್ಶಿಪ್ ಅರ್ಥ ಗೊತ್ತಿಲ್ಲ ಇವಂಗ. ಫ್ರೆಂಡ್ಸ್ ಈ ತರ ಮೋಸ ಮಾಡದ? ಇವ್ರಿಗೆ ಮನಸ್ಸರ ಹೆಂಗ್ ಬರ್ತೈತೆ ನಾ ಫ್ರೆಂಡ್ಶಿಪ್ ಹೆಸರನ್ನಾಗ ಇಂಥವೆಲ್ಲ ಮಾಡಾಕ. ಇವನ್ ಮಾತು ಕೇಳಿ ರಾಮು ಅಣ್ಣ ಈ ಕುಡಿಯೋದು, ಈ ಸಿಗರೇಟ್ ಸೇದೋದು ಇವನ್ನೆಲ್ಲ ಯಾಕೆ ಕಲಿಬೇಕು? ಪಾಪ ಆ ಅಣ್ಣಗರ ಏನ್ ಗೊತ್ತು? ಈ ತರ ಎಲ್ಲ ನಂಬಿಸಿ ಮೋಸ ಮಾಡ್ಯಾನಲ್ಲ, ಅದು ಹೆಂಗ್ ಗೊತ್ತಾಗಬೇಕವ? ಮೊದಲ ಇನ್ನೋಸೆಂಟ್ ಅದನ ಅಣ್ಣ. ಇಲ್ಲ ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಏನಾಗುತ್ತಂತ ಕಾದ್ ನೋಡಕ್ಕೂ ಟೈಮ್ ಕೊಡಬಾರ್ದು. ಬಗೆಹರಿಸ್ತೀನಿ, ನಾಳೆನೇ ಇದನ್ನೆಲ್ಲ ಬಗೆಹರಿಸ್ತೀನಿ. ಪಾಪ ನಮ್ಮ ರಾಣಿ ಯಾರಿಗೂ ಕನಸಿನಾಗೂ ಕೆಟ್ಟದ್ ಬಯಸೋಕೆಲ್ಲ ಇಷ್ಟು ಒಳ್ಳೆ ಮುಗ್ಧ ಮನಸ್ಸಿನಕ್ಕೆ. ಅಂತಕೀಗ ಈ ತರ ಎಲ್ಲ ಆಗುತ್ತಂದ್ರ ನಾನ್ ಸಹಿಸ್ಕೊಂತೀನೇನ? ನನಗೊಂದು ಇಂಥ ಬಂಗಾರದಂತ ಜೀವನ ಕೊಟ್ಟಕ್ಕೆ ಆಕೆ ಕೆಟ್ಟದಾಗಕ್ಕ ನಾ ಬಿಡ್ತೀನೇನ? ನಮ್ಮ ಅತ್ತಿ ಮಾವ ಎಷ್ಟು ಒಳ್ಳೆಯವರು. ಅವ್ರು ಒಳ್ಳೆ ತನಕರ ಒಳ್ಳೇದಾಗೋದು ಬೇಡ? ನಾನು ಇದನ್ನೆಲ್ಲ ಆಗಕ್ ಬಿಡಲ್ಲ. ಇವ್ರ ಶಶಾಂಕ್ ಅಣ್ಣರವ್ವ ನಮ್ಮ ಅತ್ತಿ ಎಷ್ಟು ಕ್ಲೋಸ್ ಫ್ರೆಂಡ್ಸ್. ಆದ್ರ ಇವ್ರಿಗೊಬ್ಬ ಇಂಥ ಮಗ ಅದನ ಕಚ್ಚಡ ನನ್ನ ಮಗ. ಇವನ ಹೆಸರು ನೆನೆಸ್ಕೊಂಡ್ರು ನನಗ ಎಲ್ಲ ಊರ್ದು ಹೋಗಾಕತೈತಿ. ಎಂತ ಒಂದ್ ಮೋಸ ಮಾಡಾಕತ್ತಿದ್ನಲ್ಲ ಇವ. ಅಕಸ್ಮಾತ್ ಇದು ನನಗ್ ಗೊತ್ತಾಗ್ಲಾರ್ದ ಇದೆಲ್ಲ ನಡೆದ ಹೋಗ್ಬಿಟ್ಟಿದ್ರ, ಅಯ್ಯೋ ದೇವ್ರಿ, ನನ್ ರಾಣಿ ಜೀವನ ಏನಾಗಿರ್ತತಪ್ಪ. ನಾವೆಲ್ಲರೂ ಸಾಯೋವರೆಗೂ ಕೊರಗಂಗಾಕಿತ್ತು. ನಾವೆಲ್ಲ ಬಿಡು, ಪಾಪಕ್ಕೆ ಆ ಮನೆಗೆ ಹೆಂಗ್ ಬದುಕ್ತಿದ್ಲಿ ಇಂಥ ನನ್ ನಾಯಿ ಜೋಡಿ. ಇಲ್ಲ, ನಾ ಬಿಡಂಗಿಲ್ಲ. ಈ ಕೆಲಸ ಆಗಕ್ ನಾ ಬಿಡಂಗಿಲ್ಲ. ಒಳ್ಳೆಯವ್ರಿಗೆ ಕೆಟ್ಟದ್ದಾಗಕ್ ನಾ ಬಿಡೋದೇ ಇಲ್ಲ. ರಚನಾ, ಏನಾಗಕ್ ಬಿಡಂಗಿಲ್ಲವ? ಏನೋ ಒಳ್ಳೆಯವ್ರಿಗೆ ಕೆಟ್ಟದಾಗಕ್ ಬಿಡಂಗಿಲ್ಲ ಅನ್ನಕತ್ತಿ. ಯಾರಿಗೇನಾಗತ್ತೈತಿ?
ಹಾ ಅತ್ತಿ ಅದು ಅದು ಸೀರಿಯಲ್ ನೋಡತ್ತಿದ್ದೈತಿ. ಅದಕ್ಕ ಪಾಪಕ್ಕೆ ಭಾಳ ಒಳ್ಳೆಕಿದ್ಲ, ಆಕಿಗೇನೋ ಕೆಟ್ಟದ್ ಮಾಡತ್ತಿದ್ರು ವಿಲನ್ಸ್ ಎಲ್ಲ ಸೇರಿ. ಅದಕ್ಕ ಪಾಪ ಅದನ್ನೆಲ್ಲ ಬಿಡಂಗಿಲ್ಲ ಅನ್ನಕ್ತಿದ್ದೆ. ಅದನ್ನ ಫುಲ್ ಮನ್ಸಿಗೆ ತಗೊಂಡ್ ನೋಡಾಕ್ತಿದ್ನ ಹೇಳತ್ತಿ. ಬರೀತಿ. ಹೌದಾ, ಸೀರಿಯಲ್ ಎಲ್ಲ ಅಷ್ಟ್ ಮನ್ಸಿಗೆ ತಗೊಂಡ್ ನೋಡ್ಬೇಡವ, ರೂಢಿ ಬಿದ್ಬಿಡ್ತಾವು. ಈಗ ನೋಡ್ ನಾವು ಎಷ್ಟ್ ನೋಡ್ಬಾರ್ದಂದ್ರು ನೋಡಕ್ ಬಿಡೋದೇ ಇಲ್ಲದ, ನೋಡಬೇಕನ್ಸುತ್ತೆ, ಹಂಗಾಗುತ್ತೆ. ಅದಕ್ಕ ಭಾಳ ಮನ್ಸಿಗೆ ತೊಗೊಳಕ್ ಹೋಗ್ಬೇಡ ಅವನ್ನ. ಹಾ ಸರಿ ರೀತಿ, ಸರಿ ರೀ.